ಯಾಕಂದ್ರೆ ಈಗ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಮ್ಮ ಹಿಂದೂಗಳ ಮೇಲೆ ಯಾವ ತರ ಅಟ್ಯಾಕ್ಗಳಾಗ್ತದೆ, ಯಾವ ತರ ಶೋಷಣೆಗಳಾಗ್ತಾ ಇದೆ ಅಂತ. ಫಸ್ಟ್ ಅದನ್ನೆಲ್ಲ ತಡಿಬೇಕು ಅಂದ್ರೆ ಫಸ್ಟ್ ನಾನು ಎಲ್ಲಾನು ಜ್ಞಾನ ತಿಳ್ಕೊಬೇಕು. ನಾನ್ ಫಸ್ಟ್ ಚೇಂಜ್ ಆಗಿದ್ರೆ, ನಾನ್ ಫಸ್ಟ್ ಎಲ್ಲಾ ತಿಳ್ಕೊಂಡಿದ್ರೆ ಎಲ್ಲಾರ್ಗು ಹೇಳ್ಬೋದಲ್ಲ, ನಾನು ಇದನ್ನ ಮಾಡ್ಲೇಬೇಕು ಅಂತ ಮಾಡೋದಕ್ಕೆ ಮತ್ತೆ ಕಮ್ ಬ್ಯಾಕ್ ಆಗಿ ಮತ್ತೆ ಟ್ರೈ ಮಾಡಿದೆ. ರಮಣ ಮಹರ್ಷಿಗಳ ಹತ್ರ ಒಬ್ರು ಬರ್ತಾರೆ, ಕೇಳ್ತಾರೆ, ನಾನು ಸಮಾಜಕ್ಕೆ ಏನಾದ್ರು ಮಾಡ್ಬೇಕಂತ ಇದ್ದೀನಿ, ಏನ್ ಮಾಡ್ಬೇಕು ನೀವು ಹೇಳಿ ಅಂತ ಕೇಳ್ತಾರೆ. ಅವಾಗ ರಮಣ ಮಹರ್ಷಿ ಹೇಳೋದ್ ಒಂದೇ, ಊಹ್ಯಮಾಯ್, ನೀನ್ ಯಾರು ಅಂತ ಮೊದಲು ತಿಳ್ಕೊ, ಬ್ರಹ್ಮಜ್ಞಾನಿ ಆಗು, ಆತ್ಮಜ್ಞಾನಿ ಆಗು, ಅದೇ ನೀನ್ ಸಮಾಜಕ್ಕೆ ಕೊಡ್ಬೇಕಾದಂತ ದೊಡ್ಡ ದಾನ, ಕೊಡುಗೆ ಅಂತಂದು ಹೇಳ್ತಾರೆ. ಅಂದ್ರೆ ಆತ್ಮಜ್ಞಾನಿ ಆಗೋದೇ ದೊಡ್ಡ ಕೊಡುಗೆ ಇಲ್ಲಿ, ನಮ್ಮನ್ನ ನಾವು ತಿಳ್ಕೊಳೋದೇ ದೊಡ್ಡ ಕೊಡುಗೆ. ಆಮೇಲೆ ನೀವು ತಪೋಬಲ ಅರ್ಜಿಸಿದ ಮೇಲೆ ಸಮಾಜಕ್ಕೆ ದೇಶಕ್ಕೆ ಏನ್ ಬೇಕಾದ್ರೂ ನೀವು ಮಾಡ್ಬೋದು. ಮೊದಲು ಅರ್ಜನೆ ಮಾಡಿ ಆಮೇಲೆ ಹಂಚಿ. ಅರ್ಜನೆ ಏನು ಇಲ್ಲ, ಸುಮ್ನೆ ಹಂಚ್ತಿ ಬಾಯಲ್ಲಿ ಬರೇ ಮಾತಾಡ್ತಿದ್ರೆ ಯಾವ ಕೆಲ್ಸನೂ ಆಗೋದಿಲ್ಲ.